ಎಷ್ಟರ ಮಟ್ಟಿಗೆ ಆ ಜನ ಇವ್ರಿಗೆ ಓಟ್ ಹಾಕ್ತಾರೋ ಇಲ್ಲವೋ ಗೊತ್ತಿಲ್ಲ, ಇವ್ರನ್ನ ಸೋಲಿಸ್ತಾರೋ ಗೆಲ್ಲಿಸ್ತಾರೋ ಗೊತ್ತಿಲ್ಲ, ಅದು ರಿಸಲ್ಟ್ ಬಂದಮೇಲೆ ಗೊತ್ತಾಗುವಂಥದ್ದು. ಆದರೆ ಅವರ ನಿಖರವಾದಂತಹ ವಿಶ್ಲೇಷಣೆಗಳು ಮಾತ್ರ ಇಲ್ಲಿ ನೋಡ್ತಾ ಇದ್ದೀನಿ ಸೂಕ್ಷ್ಮವಾಗಿ. ಗೆಲ್ಲೋದ್ರ ಕಡೆ ಹೆಚ್ಚು ಅವ್ರು ಒಲವಿಟ್ಟಿರ್ತಾರೆ. ಮತ್ತು ಉಳಿದವ್ರಿಗೆ ಭಾಷಣಕಾರಲ್ಲ ಅವ್ರ ಭಾಷಣ ನೋಡ್ರಿ ನೀವು, ಹೆಚ್ಚಿಗೆ ಭಾಷಣ ಪ್ರಿಯರಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಅದಕ್ಕಿಂತ ಕ್ರಿಯಾಶೀಲರು, ಇದು ಭಾಳ ಮಹತ್ವದ ರೀ. ಭಾಷಣಕ್ಕಿಂತ ಇಲ್ಲಿವರೆಗೆ ನಾವು ನಾಯಕರನ್ನು ನೋಡಿದ್ದು ಬರೀ ಭಾಷಣ ಮಾಡೋವ್ರನ್ನ. ಹೌದು, ಮಾತು ಬಲಾತಂಗೆ ಮಾತೊಂದು ಮಾನಿಕವು, ಖರೆ ಅದು ಸುಳ್ಳಲ್ಲ. ಅದು ಬರೀ ಮಾತಿನಿಂದಲೇ ಗೆಲ್ಲಕ್ಕೆ ಸಾಧ್ಯದೇನೋ ಅನ್ನುವಂಥ ಪ್ರಶ್ನೆ ಇವತ್ತು ಹೇಳ್ತಾ ಇದೆ. ಆ ದಿಶೆಯಲ್ಲೇ ಒಂದು ಹೊಸ ಉತ್ತರ ಹುಡುಕಿಕೊಂಡಿದ್ದಾರೆ. ಯಾಕಂದರೆ ಮೂಲತಃ ಒಳ್ಳೊಳ್ಳೆ ನಮ್ಮ ವಾಜಪೇಯಿ ಅಂತವರಾಗಿರ್ಬೋದು, ನಮ್ಮ ಯಡಿಯೂರಪ್ಪನಂತವರಾಗಿರ್ಬೋದು, ಒಳ್ಳೆಯ ಭಾಷಣಕಾರರು. ಅವ್ರ ಭಾಷಣ ಕೇಳ್ತಾ ಇದ್ರೆ ನೀವು ಕೇಳಬೇಕು ಅನ್ನಿಸ್ತದೆ. ಅದೇ ಕಾಲಕ್ಕೆ ಇಂಥ ಅನೇಕ ನಾಯಕರು ಒಬ್ಬರಲ್ಲ ಇಬ್ಬರಲ್ಲ, ಈ ದೇಶ ಆಳಿದವರೆಲ್ಲರೂ ಮಾತುಗಾರರ. ಆದರೆ ಅವ್ರಿಗೆ ಭಿನ್ನವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಅವರು ಟೆಂಟ್ ಹೊಡೆದಿದ್ದು, ಉಳಿದಿದ್ದು, ಓಡಾಡಿದ್ದು, ಮಾಡಿದ್ದು, ಇವತ್ತಿಗೂ ಸಹಿತ ಅಲ್ಲಿ ಭೇಟಿಯಾಗಿದ್ದು ಜನರ ಜೋಡಿ, ಇದನ್ನು ಉಳಿದವ್ರು ಗಮನಿಸ್ಬೇಕಾಗಿದೆ. ಅದಕ್ಕೆ ಇವ್ರ ಮಾತಿಗೆ ಒಂದಿಷ್ಟು ವೇಟ್ ಇರ್ತದೆ. ಹೌದು ಪೈನೋ ಗೆಲ್ಲಬಹುದಿಲ್ಲ ಅಂತಲ್ಲ, ಸೋಲ್ಲಬಹುದಿಲ್ಲ ಅಂತಲ್ಲ, ಆದರೆ ಸೋಲು ಗೆಲುವು ನಡಕಿಲ್ಲ ಅಂತ. ಮತ್ತು ನೋಡ್ರಿ ಎಷ್ಟು ವಾಸ್ತವವಾಗಿ ಮಾತಾಡ್ತಾರಪ್ಪ ಅಂತಂದ್ರೆ ಅವ್ರ ಬಗ್ಗೆ ಕೆಲವೊಮ್ಮೆ ಏನು ಅನಿಸ್ತದೆ, ಅಡ್ಡಿಲ್ಲಪ್ಪ ಇವರು ಒಳ್ಳೆಯ ಮಾತಾಡ್ತಾರೆ. ಹೌದು, ಕುಟುಂಬ ರಾಜಕಾರಣ ಎಲ್ಲಿಲ್ಲ ಅಂತ ಕೇಳ್ತಾರೆ. ನಾವು ಮಾಡ್ತೀವಿ, ಎಲ್ಲರೂ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಮಾಡಿ ತಪ್ಪು ನಾವು ಮಾಡ್ತೀವಿ, ತಪ್ಪು ಒಪ್ಪಿಕೊಳ್ತಾರೆ. ಆದ ಕಾಲಕ್ಕೆ ಎಲ್ಲರೂ ಮಾಡ್ತಾರಲ್ಲ ಅಂದರೆ ವಾಸ್ತವ ನೆಲೆಯಲ್ಲಿ ಉತ್ತರ ಕೊಡ್ಲಿಕ್ಕೆ ಹೋಗ್ತಾರೆ. ಮತ್ತು ಭಾಳ ಮಾತಾಡ್ಲಿಕ್ಕೆ ಹೋಗೋದ್ರೆ ಎಷ್ಟು ಬೇಕಪ್ಪ ಪ್ರಶ್ನೆ ಅಷ್ಟೇ ಉತ್ತರ. ಆ ದಿಸೆಯಲ್ಲೇ ಗೆಲ್ಲಬಹುದಾ ಅಂತೇಳಿ ಅದು ಮತ್ತೆ ಮುಂದುವರೆದು ಒಂದು ಮಾತು ಮಾತಾಡ್ತಾರೆ ಅವರು.